ಮೇಡಮ್ ಬೆಳಗ್ಗೆ ಒಬ್ಬರು ಎಕ್ಸ್ ಕೈದಿ ಒಬ್ಬರು ಬಂದಿದ್ರು ಅಂದ್ರೆ 6 ವರ್ಷದಿಂದ ಜೈಲು ಅನುಭವಿಸಿದ್ದಾರೆ ಅವರು ಇಲ್ಲ ಇಲ್ಲಿ ಕೂಡ ಬೆಂಗಳೂರಿನಂಗೆ ಈ ತರ ವಿಧಿ ಹಂಗೆ ಗಾಂಜಾ ಸಿಗುತ್ತೆ ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಜೈಲಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ಇಲ್ಲ ಅದು ಎಲ್ಲ ಸುಳ್ಳು. ಅದು ಆತರ ಯಾವ್ದು ಒಂದು ಇದಿಲ್ಲ. ಇವನ್ ಆತರ ಯಾವುದೇ ಮಾಹಿತಿ ಇಲ್ಲ. ಆತರ ಇದ್ದಿದ್ರೆ ಯಾಕೆ ಹಿಂಗಿರ್ತಿ ಅವ್ರೊಬ್ರೇ ಹೇಳ್ತಾ ಇದಾರೆ. ಈಗ ಬೇರೆ ಎಷ್ಟು ಜನ ಹೋಗಿದ್ದಾರೆ. ಆತರ ಯಾವ್ದು ಇಲ್ಲ. ಆದ್ರೂ ಸಹ ಅವ್ರು ನಿಮ್ಗೆ ಹೇಳಿದ್ದಾರೆ, ಮೀಡಿಯಾ ಮುಂದೆ ಹೇಳಿದ್ದಾರೆ. ಅವ್ರನ್ನ ಕರೆಸಿ ಏನದು ಅಂತ ವಿಚಾರಣೆ ಮಾಡ್ತೀವಿ. ಮೇಡಮ್ ಈಗ ದರ್ಶನ್ ಅವ್ರಿಗೆ ಫ್ಯಾನ್ ಫಾಲೋವರ್ಸ್ ಸಿಕ್ಕಾಪಟ್ಟೆ ಇದ್ದಾರೆ. ದರ್ಶನ್ ಅವ್ರಿಗೆ ಫ್ಯಾನ್ ಫಾಲೋವರ್ಸ್ ಇದೆ. ಜನಕ್ಕೆ ಹೊರಗಡೆ ಬರ್ತಾರಲ್ಲ ಮೇಡಮ್, ಅವರು ಬಡವರು ಇರ್ತಾರೆ, ಹೇಳಕ್ಕೆ ಎಲ್ಲಿ ನಮ್ಮನ್ನ ಟಾರ್ಗೆಟ್ ಮಾಡ್ತಾರೆ ಆತರ ಯಾರಿದ್ದಾರೆ ರೀ? ಎಲ್ಲರೂ ಹೇಳ್ತಾರಲ್ಲ. ಆಯ್ತು 10 ಜನದಲ್ಲಿ ಒಬ್ಬ ಹೇಳಲ್ವಾ? 10 ಜನಕ್ಕೆ ಧೈರ್ಯ ಇಲ್ಲ, ಅವ್ರದ್ದು ಒಬ್ಬರಿಗೆ ಧೈರ್ಯ ಇರುತ್ತಲ್ವ, ಹೇಳ್ತಾರಲ್ಲ. ಆತರ ಇಲ್ಲ. ಬಟ್ ಆದ್ರೂ ಸಹ ಅವರು ಮೀಡಿಯಾ ಮುಂದೆ ಹೇಳಿರೋದ್ರಿಂದ ಅದೇನಂತ ಕರೆದು ವಿಚಾರಣೆ ಮಾಡಿ. ಮೇಡಮ್ ಈಗ ದರ್ಶನ್ ಅವ್ರಿಗೆ ಫ್ಯಾನ್ ಫಾಲೋವರ್ಸ್ ಸಿಕ್ಕಾಪಟ್ಟೆ ಇದೆ. ಸೊ ಹಂಗಾಗಿ ಒಂದ್ ವೇಳೆ ಇಲ್ಲಿಗೆ ಶಿಫ್ಟ್ ಮಾಡೋದಾದ್ರೆ ಒಂದಿಷ್ಟು ಕ್ರೌಡ್ ಕೂಡ ಆಗೋ ಸಾಧ್ಯತೆ ಇರುತ್ತೆ. ಸೊ ಅದನ್ನ ಹೆಂಗ್ ಕಂಟ್ರೋಲ್ ಮಾಡ್ಲಿಕ್ಕೆ ಏನೇನು? ಕ್ರೌಡ್ ಕಂಟ್ರೋಲ್ ಮಾಡಿದ್ದು ಏನು ಹೊಸ ವಿಚಾರ ಏನಲ್ಲ ಪೊಲೀಸರಿಗೆ, ಹಳೆ ವಿಚಾರನೇ ಇದೆ. ಆಯ್ತು, ನಾವು ಅದಕ್ಕೆ ಕ್ರೌಡ್ ಕಂಟ್ರೋಲ್ ಏನು ಸಿದ್ಧತೆ ಬೇಕೋ ಅದು ನಾವು ಮಾಡ್ತೀವಿ. ಸಿಟಿ ಒಳಗೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಮೇಡಮ್? ಈಗ ಮೇನ್ ಸ್ಪಾಟ್ಗಳೆಲ್ಲ ಸಿಟಿಲಿ ಮೇನ್ ಸ್ಪಾಟ್ಸ್ ಈಗ ಇನ್ನೂ ಬರೋದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಆಯ್ತಲ್ಲ, ಬರೋದ್ರ ಬಗ್ಗೆ ನಮ್ಗೆ ಏನೂ ಇನ್ಸ್ಟ್ರಕ್ಷನ್ ಇಲ್ಲ, ಏನೂ ರೈಟಿಂಗ್ ಅಲ್ಲಿ ಬಂದಿಲ್ಲ. ಇನ್ ಕೇಸ್ ಬಂದಲ್ಲಿ ಖಂಡಿತ ಏನು ಅಗತ್ಯ ಕ್ರಮ ಇದೆ ಅದು ನಾವು ತಗೊಳ್ತೀವಿ. ನಾಳೆ ಎಷ್ಟು ಗಂಟೆಗೆ ಬರ್ಬೋದು? ನೀವು ನಾಳೆ ಅಂತ ಫಿಕ್ಸ್ ಆದ್ರೆ ನೀವು ನಮ್ಗೆ ಹೇಳ್ಬೇಕು. ನಮ್ಗೆ ಗೊತ್ತಿಲ್ಲ, ನಮ್ಗೆ ಯಾರು ಹೇಳಿಲ್ಲ ನಾಳೆ ಬರ್ತಾರ. ಇಲ್ಲ ಸಭೆ ಮೇಲೆ ಸಭೆ ಎಲ್ಲ ಸುಳ್ಳು. ಮಾಮೂಲಿ ನಾವು ಏನೇನಿದೆ ಇದು ನೋಡ್ತಾ ಇದೀವಿ ಅಷ್ಟೇ. ಬಂದ ನಂತರ ಮಾತಾಡೋಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.